ಅಮೆರಿಕ ಯುರೋಪ್ ವಿಮಾನಯಾನ ಯುದ್ಧ. ಬೋಯಿಂಗ್ ಕೆಡವಿದ ಯುರೋಪ್ನ ಏರ್ಬಸ್. 4 ವರ್ಷದಲ್ಲಿ ದೊಡ್ಡಣ್ಣನ ಕಂಪನಿ ಢಮಾರ್. ಭಾರತವು ತಯಾರಿಸುತ್ತಾ ಸ್ವಂತ ವಿಮಾನ. ನಮಸ್ಕಾರ ಸ್ನೇಹಿತರೆ. ಬೋಯಿಂಗ್ ಅಮೆರಿಕದ ಶಕ್ತಿಶಾಲಿ ವಿಮಾನ ತಯಾರಿಕಾ ಕಂಪನಿ. ಒಂದು ಕಾಲದಲ್ಲಿ ವಿಶ್ವದ 90% ವಿಮಾನಗಳನ್ನ, ವಿಶ್ವದ 90% ವಿಮಾನಗಳನ್ನ ಇದು ಒಂದು ಕಂಪನಿ ನಿರ್ಮಾಣ ಮಾಡ್ತಾ ಇತ್ತು. 90%. ವರ್ಷಕ್ಕೆ 900ಕ್ಕೂ ಅಧಿಕ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಆದರೆ ಈಗ ಬೋಯಿಂಗ್ನ ಮಾರ್ಕೆಟ್ ಶೇರು 36%ಗೆ ಬಿದ್ದು ಹೋಗಿದೆ. 36%ಗೆ 90%ಇಂದ ಬೋಯಿಂಗ್ಗೆ ವರ್ಷಕ್ಕೆ 100 ವಿಮಾನವನ್ನು ಡೆಲಿವರ್ ಮಾಡೋಕೆ ಆಗ್ತಾ ಇಲ್ಲ. ಬೋಯಿಂಗ್ ಬಂದು 56 ವರ್ಷಗಳ ನಂತರ ಮಾರ್ಕೆಟ್ಗೆ ಕಾಲಿಟ್ಟ ಯುರೋಪ್ನ ಏರ್ಬಸ್ ವಿಮಾನ ತಯಾರಿಕಾ ಕ್ಷೇತ್ರವನ್ನು ಡಾಮಿನೇಟ್ ಮಾಡ್ತಾ ಇದೆ. ಬೋಯಿಂಗ್ಗಿಂತ 3 ಪಟ್ಟು ಹೆಚ್ಚು ವಿಮಾನಗಳನ್ನು ತಯಾರಿಸಿಕೊಡ್ತಾ ಇದೆ. ಬೋಯಿಂಗ್ ಮುಳುಗು ಹೋಗೋ ಪರಿಸ್ಥಿತಿಗೆ ಬರ್ತಾ ಇದೆ. ಹಾಗಿದ್ರೆ ದಿಢೀರ್ ಆಗಿ ಈ ಬದಲಾವಣೆಗೆ ಏನು ಕಾರಣ? ದೈತ್ಯ ಬೋಯಿಂಗ್ನ ಚಿಕ್ಕ ಏರ್ ಬಸ್ ಬೀಟ್ ಮಾಡಿದ ಹೇಗೆ? ಏವಿಯೇಷನ್ ಇಂಡಸ್ಟ್ರಿನ ಡಾಮಿನೇಟ್ ಮಾಡ್ತಿರೋದು ಹೇಗೆ? ಭಾರತ ಏರ್ ಬಸ್ನಿಂದ ಕಲಿಯಬಹುದಾದ ಪಾಠ ಏನು? ಇದೆಲ್ಲವನ್ನ ಈ ರೋಚಕ ಬಿಸ್ನೆಸ್ ಸ್ಟಡಿ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್. ಕಡೆ ತನಕ ಮಿಸ್ ಮಾಡದೆ ನೋಡಿ. ಆಕಾಶ ಆಳಿದ್ದ ಅಮೆರಿಕದ ಬೋಯಿಂಗ್. ಸ್ನೇಹಿತರೆ, ಬೋಯಿಂಗ್ ಸ್ಥಾಪನೆಯಾಗಿದ್ದು 1916ರಲ್ಲಿ ಅಮೆರಿಕದ ಸಿಯಾಟಲ್ನಲ್ಲಿ. ವಿಮಾನನ ಕಾನ್ಸೆಪ್ಟೇ ಆಗಿನ್ನೂ ಹೊಸದು. ರೈಟ್ ಸಹೋದರರು ವಿಮಾನ ಹಾರಿಸಿ ಕೇವಲ 13 ವರ್ಷ ಆಗಿತ್ತು. ಅಂಥದ್ರಲ್ಲಿ ವಿಲಿಯಂ ಎ ಬೋಯಿಂಗ್ ಅನ್ನೋ ಅಮೆರಿಕದ ಕಟ್ಟಿಗೆ ವ್ಯಾಪಾರಿಯೊಬ್ರು, ಕಟ್ಟಿಗೆ ವ್ಯಾಪಾರಿಯೊಬ್ರು ವಿಮಾನ ಮಾಡೋಣ ಅಂತ ಕಂಪನಿ ಶುರು ಮಾಡ್ತಾರೆ. ಕನಸು ಕಾಣ್ತಾರೆ. ನೇವಿ ಇಂಜಿನಿಯರ್ ಒಬ್ಬನೊಂದಿಗೆ ಸೇರಿಕೊಂಡು ಬೋಯಿಂಗ್ ಕಂಪನಿಯನ್ನ ಶುರು ಮಾಡ್ತಾರೆ. ಶುರುವಲ್ಲಿ ಸಮುದ್ರದಲ್ಲಿ ತೇಲುವ ಸಣ್ಣ ಸೀ ಪ್ಲೇನ್ಗಳನ್ನ ತಯಾರಿಸ್ತಾ ಇದ್ದ ಈ ಜೋಡಿ ನಿಧಾನಕ್ಕೆ ಲಘು ವಿಮಾನಗಳಿಗೆ ಕೈ ಹಾಕ್ತು. ಆರಂಭದಲ್ಲಿ ಈ ವಿಮಾನಗಳನ್ನ ಯಾರು ಅಷ್ಟಾಗಿ ನಂಬ್ತಾ ಇರಲಿಲ್ಲ. ಜನರಿಗೆ ವಿಮಾನ ಹತ್ತೋಕೆ ಹೆದರಿಕೆ ಇರ್ತಾ ಇತ್ತು. ಆದರೆ ನಿಧಾನಕ್ಕೆ ವಿಮಾನಯಾನದ ಲಾಭ ಗೊತ್ತಾಗ್ತಿದ್ದ ಹಾಗೆ, ವಿಮಾನಗಳಿಂದಾಗಿ ಪ್ರಯಾಣದ ಟೈಮ್ 100 ಪಟ್ಟು ಕಮ್ಮಿ ಆಗುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ, ಭೂಮಿಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ವರ್ಷಗಟ್ಟಲೆ ತಗೊಳ್ಳೋದ್ರ ಬದಲಿಗೆ ಗಂಟೆಗಳಲ್ಲೇ ಹೋಗ್ಬೋದು ಅಂತ ಗೊತ್ತಾಗ್ತಿದ್ದ ಹಾಗೆ ಏವಿಯೇಷನ್ ಕ್ಷೇತ್ರ ಹಿಗ್ಬಿಡ್ತು. ಬೋಯಿಂಗ್ ಕೂಡ ದಾಪುಗಾಲಿಟ್ಟು ಬೆಳೆಯೋಕೆ ಶುರುವಾಯಿತು. 2ನೇ ಮಹಾಯುದ್ಧ ಶುರುವಾದ ನಂತರವಂತೂ ಬೋಯಿಂಗ್ ವಿಮಾನದ ವೇಗದಲ್ಲ, ರಾಕೆಟ್ ವೇಗದಲ್ಲಿ ಹಾರೋಕೆ ಶುರು ಮಾಡಿತು. ವಿಮಾನ ಅಲ್ಲ, ಆ ಕಂಪನಿಯ ಬೆಳವಣಿಗೆ ವೇಗ. ಯುದ್ಧದಲ್ಲಿ ಅಮೆರಿಕ ಸೇನೆಗೆ ಬೇಕಾದ 30% ವಿಮಾನವನ್ನ ಒಂದೇ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತು. ಪರಿಣಾಮ 1942ರಲ್ಲಿ ತಿಂಗಳಿಗೆ ಕೇವಲ 60 ವಿಮಾನ ಮಾರ್ತಾ ಇದ್ದ ಬೋಯಿಂಗ್ ಒಂದೇ ತಿಂಗಳಲ್ಲಿ 360ಕ್ಕೂ ಅಧಿಕ ವಿಮಾನ ತಯಾರಿಸೋಕೆ ಶುರು ಮಾಡಿತು. ಹೀಗೆ ದಿಢೀರ್ ಅಂತ ಆರ್ಡರ್ ಜಾಸ್ತಿ ಆಗ್ತಿದ್ದ ಹಾಗೆ ಬೋಯಿಂಗ್ನ ವರ್ಚಸ್ಸು ಚೇಂಜ್ ಆಯಿತು. ಜೆಟ್ ವಿಮಾನ ಜನನ. ಎಲ್ಲೆಲ್ಲೂ ಬೋಯಿಂಗ್ ಜಪ. ವಿಶ್ವ ಯುದ್ಧದ ನಂತರ ಇದೇ ಮಿಲಿಟರಿ ಟೆಕ್ನಾಲಜಿ ಬಳಸಿಕೊಂಡು ಬೋಯಿಂಗ್ 707, 727, 737 ಕ್ವೀನ್ ಆಫ್ ದಿ ಸ್ಕೈಸ್, ಆಕಾಶದ ರಾಣಿ ಅಂತ ಕರೆಸ್ಕೊಳ್ತಾ ಇದ್ದಂತಹ 747 ಸೇರಿ ಸಾಲು ಜೆಟ್ ವಿಮಾನಗಳನ್ನು ಪರಿಚಯಿಸಿತು. ಇದರಿಂದ ಆಕಾಶದಲ್ಲಿದ್ದ ಬೋಯಿಂಗ್ ವರ್ಚಸ್ಸು ಸ್ಪೇಸಿಗೆ ಹೋಯಿತು. ಸೀದಾ ವರ್ಚಸ್ಸು ಬೋಯಿಂಗ್ನ ಹಿಡಿಯೋರೇ ಇರಲಿಲ್ಲ. ಯಾಕಂದರೆ ಅಲ್ಲಿವರೆಗೂ ಪ್ರೊಪೆಲ್ಲರ್ ಎಂಜಿನ್ ಬಳಸ್ತಾ ಇದ್ದ ವಿಮಾನಗಳು ಗಂಟೆಗೆ 300-400 ಕಿಲೋಮೀಟರ್ ವೇಗದಲ್ಲಿ ಹಾರ್ತಾ ಇದ್ವು. ಆದರೆ ಜೆಟ್ ಎಂಜಿನ್ ಸಿಕ್ಕ ನಂತರ ವಿಮಾನಗಳ ವೇಗ ದುಪ್ಪಟ್ಟು ಏರಿಕೆಯಾಗುತ್ತೆ. ಬೋಯಿಂಗ್ ವಿಮಾನಗಳು ಗಂಟೆಗೆ 800-900 ಕಿಲೋಮೀಟರ್ ವೇಗದಲ್ಲಿ ಹಾರೋಕೆ ಶುರು ಮಾಡ್ತವೆ. ಇದರಿಂದ ಜಗತ್ತು ಇನ್ನಷ್ಟು ಚಿಕ್ಕದಾಗುತ್ತೆ. 18-20 ಗಂಟೆಗಳ ದೂರವನ್ನು ಜೆಟ್ ವಿಮಾನ ಕೇವಲ 7 ಗಂಟೆಯಲ್ಲಿ ಕವರ್ ಮಾಡ್ತವೆ. ಹೀಗಾಗಿ ವಿಮಾನದಲ್ಲಿ ಹೋಗೋದು ಬಸ್ನಲ್ಲಿ ಹೋದಷ್ಟೇ ಸುಲಭ ಅನ್ನೋ ಹಾಗಾಗುತ್ತೆ. ಇದರಿಂದ ಬೋಯಿಂಗ್ ಭರ್ಜರಿ ಪ್ರಚಾರವನ್ನು ಪಡ್ಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ 50-60ರ ದಶಕದ ಹೊತ್ತಿಗೆ ಬೋಯಿಂಗ್ ವಿಮಾನಯಾನದ ಫೇಸ್ ಆಗಿರುತ್ತೆ. ವಿಮಾನಯಾನದ ಟಾರ್ಚ್ ಬೇರರ್ ಆಗಿರುತ್ತೆ. ವಿಮಾನದಲ್ಲಿ ಹೋಗೋದು ಅನ್ನೋದ್ರ ಬದಲು ಜನ ಬೋಯಿಂಗ್ನಲ್ಲಿ ಹೋಗೋದು ಅನ್ನೋ ಮಟ್ಟಿಗೆ ಸಿಚುವೇಶನ್ ಚೇಂಜ್ ಆಗುತ್ತೆ. ಅಮೆರಿಕನ್ ಪ್ರೆಸಿಡೆಂಟ್ ಇಂದ ಹಿಡಿದು ಆಫ್ರಿಕನ್ ರಾಷ್ಟ್ರಗಳ ಸೇನೆವರೆಗೆ ಎಲ್ಲರೂ ಬೋಯಿಂಗ್ ವಿಮಾನಗಳನ್ನೇ ಬಳಸೋಕೆ ಶುರು ಮಾಡ್ತಾರೆ. ಬೋಯಿಂಗ್ 737, ಬೋಯಿಂಗ್ 747 ವಿಮಾನಗಳಂತೂ ಸಾರ್ವಕಾಲಿಕ ಬೆಸ್ಟ್ ಸೆಲ್ಲಿಂಗ್ ಕಮರ್ಷಿಯಲ್ ಏರ್ ಕ್ರಾಫ್ಟ್ಗಳಾಗ್ತವೆ. ಸಾವಿರ ಸಂಖ್ಯೆಯಲ್ಲಿ ಮಾರಾಟ ಆಗ್ತವೆ. ಇವತ್ತಿಗೂ ಈ ರೆಕಾರ್ಡ್ನ ಯಾರಿಗೂ ಬ್ರೇಕ್ ಮಾಡೋಕ್ಕಾಗಿಲ್ಲ. ಹೀಗೆ 60ರ ದಶಕದಲ್ಲಿ ವಿಮಾನಯಾನ ಕ್ಷೇತ್ರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವ ಮೂಲಕ ಬೋಯಿಂಗ್ ಯಶಸ್ಸಿನ ಉತ್ತುಂಗಕ್ಕೆ ಹೋಗುತ್ತೆ. ಪ್ರತಿಸ್ಪರ್ಧಿಗಳ ಇಲ್ಲದೆ ಮೊನೋಪೊಲಿ ಅಚೀವ್ ಮಾಡಿರುತ್ತೆ. ಇಂಥ ಟೈಮ್ನಲ್ಲಿ ಎಂಟ್ರಿ ಕೊಡುತ್ತೆ ಯುರೋಪ್ನ ಏರ್ ಬಸ್. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 night 4 days ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್,
ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಯುರೋಪ್ ಒಗ್ಗಟ್ಟಿನ ಮಂತ್ರ, ಏರ್ ಬಸ್ ಸೃಷ್ಟಿ. ಒಂದ್ ಕಡೆ ಬಾನಂಗಳದಲ್ಲಿ ಬೋಯಿಂಗ್ ವಿಮಾನಗಳು ರಾರಾಜಿಸ್ತಾ ಇದ್ರೆ, ಯುರೋಪ್ ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ನೋಡ್ತಾ ಇತ್ತು. ಆಕಾಶದಲ್ಲಿ ಕೇವಲ ಅಮೆರಿಕನ್ ವಿಮಾನಗಳೇ ಹಾರ್ತಾ ಇದ್ವು. ಇದನ್ನು ಗಮನಿಸಿದ ಯುರೋಪಿಯನ್ ರಾಷ್ಟ್ರಗಳು ನಾವು ಹೀಗೆ ಸುಮ್ಮನೆ ಕೂತ್ರೆ ಆಗಲ್ಲ, ಅಮೆರಿಕ ಮಿತ್ರ ರಾಷ್ಟ್ರಗಳು ಅಂತ ನಮ್ಮನ್ನು ಹೇಳ್ತಾನೆ ನಮ್ಮ ಮಾರ್ಕೆಟ್ನಲ್ಲಿ ನಮ್ಮ ಗ್ರಾಹಕರನ್ನ ಬಳಸ್ಕೊಂಡು ಶ್ರೀಮಂತರಾಗ್ತಿದ್ದಾರೆ. ಬರೀ ಅಮೆರಿಕನ್ ನಂಬ್ಕೊಂಡು ಕೂತ್ರೆ ಆಗಲ್ಲ, ನಾವು ಕೂಡ ತಯಾರಿಸಬೇಕು. ಹಾಗಂತ ಅಮೆರಿಕ ಜೊತೆಗೆ ನಾವು ಯುರೋಪ್ನ ಸಣ್ಣ ಸಣ್ಣ ರಾಷ್ಟ್ರಗಳು ಸಪ್ರೇಟ್ ಆಗಿ ಫೈಟ್ ಮಾಡ್ತಾ ಕೂತ್ರೆ ಆನೆ ಮುಂದೆ ಇರುವೆ ಫೈಟ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಅಮೆರಿಕ ಮಾಡ್ಕೊಳ್ಳಿ, ನಾವು ಯುರೋಪ್ನ ಈ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಒಟ್ಟಾಗ್ಬಿಟ್ಟು ಮಾಡೋಣ. ಎಲ್ಲರ ಶಕ್ತಿ, ಸಂಪನ್ಮೂಲ, ಟ್ಯಾಲೆಂಟ್ ಎಲ್ಲ ಬಳಸ್ಕೊಂಡು ಒಗ್ಗಟ್ಟಿನಿಂದ ನಾವು ಬೋಯಿಂಗ್ಗೆ ಫೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದರ ಭಾಗವಾಗಿ 1970ರಲ್ಲಿ ಏರ್ ಬಸ್ ಶುರುವಾಗುತ್ತೆ. ಫ್ರಾನ್ಸ್, ಜರ್ಮನಿ, ಬ್ರಿಟನ್, ಸ್ಪೇನ್ 16 ವಿಮಾನ ತಯಾರಕ ಕಂಪನಿಗಳು ಒಟ್ಟಿಗೆ ಸೇರಿ ಏರ್ ಬಸ್ ಸೃಷ್ಟಿ ಮಾಡ್ತಾರೆ. ಮಹಾಯುದ್ಧ ಟೈಮ್ನಲ್ಲಿ ಭೀಕರ ಶತ್ರುಗಳಂತೆ ಹೊಡೆದಾಡಿದ್ದವರೆಲ್ಲರೂ ಕೂಡ, ಹಿಸ್ಟಾರಿಕಲಿ ಶತ್ರುಗಳಾಗಿದ್ದವರೆಲ್ಲರೂ ಕೂಡ ಯುರೋಪ್ನಲ್ಲಿ ಈಗ ಚೆನ್ನಾಗಿದ್ದಾರಲ್ಲ, ಸಹಬಾಳ್ವೆ ನಡೆಸಿದಾರಲ್ಲ ಶಾಂತಿಯಿಂದ, ಹಾಗಾಗಿ ಉದ್ಧಾರ ಆಗಿದ್ದಾರೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಆ ಮಾಡೆಲ್ಗೆ ಈ ಏರ್ ಬಸ್ ಕೂಡ. ಯುರೋಪ್ನ ಸರ್ಕಾರಗಳು ನೇರವಾಗಿ ಏರ್ ಬಸ್ಗೆ ಬೆಂಬಲವನ್ನು ಕೊಟ್ಟವು. ವೈಡ್ ಬಾಡಿ ವಿಮಾನ ಬೋಯಿಂಗ್ಗೆ ಮೊದಲ ಗುದ್ದು. ಏರ್ ಬಸ್ ಬರ್ತಾ ಇದ್ದ ಹಾಗೆ A300 ಅನ್ನೋ ವಿನೂತನ ವಿಮಾನವನ್ನು ಪರಿಚಯಿಸಿತು. ಆರಂಭದಲ್ಲಿ A300 ಅಷ್ಟೊಂದು ಸುದ್ದಿ ಆಗದೆ ಹೋದರೂ ಕೂಡ ಕ್ರಾಂತಿಕಾರಿ ಡಿಸೈನ್ನಿಂದಾಗಿ ಗಮನ ಸೆಳೀತು. ಅಲ್ಲಿವರೆಗೂ ವೈಡ್ ಬಾಡಿ ವಿಮಾನಗಳು ಅಷ್ಟೊಂದು ಇರ್ತಾ ಇರಲಿಲ್ಲ. ಇಲ್ಲಿ ವೈಡ್ ಬಾಡಿ ವಿಮಾನ ಅಂದರೆ ಅಗಲವಾಗಿರೋ ವಿಮಾನ, 3 ಕಾಲಮ್ ಸೀಟ್ಗಳಿರ್ತವೆ. ಇವುಗಳ ಮಧ್ಯೆ 2 ಆಯಿಲ್ ಅಥವಾ ಪಡಸಾಲೆ ಇರುತ್ತೆ. ನ್ಯಾರೋ ಬಾಡಿಯಲ್ಲಿ ಒಂದೇ ಆಯಿಲ್ ಅಥವಾ 2 ಕಾಲಮ್ ಸೀಟ್ ಇರುತ್ತೆ. ನ್ಯಾರೋ ಬಾಡಿ ವಿಮಾನ ಕೇವಲ 8-9 ಸಾವಿರ ಕಿಲೋಮೀಟರ್ ಹಾರಿ 100ರಿಂದ 120 ಜನರನ್ನ ಸಾಗಿಸಿದ್ರೆ, ವೈಡ್ ಬಾಡಿ ವಿಮಾನ 17,000 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಹಾರಿ 250ರಿಂದ 500 ಪ್ರಯಾಣಿಕರನ್ನ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ವು. ಹೀಗಾಗಿ ಹೆಚ್ಚೆಚ್ಚು ಜನ ವಿಮಾನ ಪ್ರಯಾಣಕ್ಕೆ ಮುಖ ಮಾಡದಷ್ಟು ಏರ್ಲೈನ್ ಕಂಪನಿಗಳು ವೈಡ್ ಬಾಡಿ ವಿಮಾನಗಳನ್ನು ತಗೊಳ್ಳೋಕೆ ನೋಡ್ತವೆ. ಆಗ ಮಾರ್ಕೆಟ್ನಲ್ಲಿ ವೈಡ್ ಬಾಡಿ ವಿಮಾನಗಳು ಅಷ್ಟೊಂದು ಇರೋದಿಲ್ಲ. ಇದ್ರೂ ಈ ವಿಮಾನಗಳಿಗೆ 3-4 ಇಂಜಿನ್ ಬೇಕಾಗ್ತಿರುತ್ತೆ. ಇಂಥ ಟೈಮ್ನಲ್ಲಿ ಏರ್ ಬಸ್ A300 ಅನ್ನು ವಿಶ್ವದ ಮೊದಲ ಟ್ವಿನ್ ಎಂಜಿನ್ ವೈಡ್ ಬಾಡಿ ವಿಮಾನವನ್ನು ಪರಿಚಯಿಸಿತು. ಆದರೆ 2 ಇಂಜಿನ್ನಲ್ಲಿ ವೈಡ್ ಬಾಡಿ ವಿಮಾನ ಹಾರಿಸ್ತೀವಿ ಅಂತ ಹೇಳ್ತು. ಬೋಯಿಂಗ್ನ ವೈಡ್ ಬಾಡಿ ವಿಮಾನಗಳು ಕವರ್ ಮಾಡೋ ದೂರವನ್ನು ನಮ್ಮ ವಿಮಾನ ಕೇವಲ 2 ಇಂಜಿನಲ್ಲೇ ಕವರ್ ಮಾಡುತ್ತೆ ಅಂತ ಪ್ರಚಾರ ಮಾಡ್ತು. ಹೀಗಾಗಿ ಆರಂಭದಲ್ಲೇ ಏರ್ ಬಸ್ ಏರ್ಲೈನ್ ಕಂಪನಿಗಳ ಗಮನವನ್ನು ಸೆಳೆಯೋಕೆ ಶುರು ಮಾಡುತ್ತೆ. A320 ವಿಮಾನ ಬೋಯಿಂಗ್ ಕೋಟೆಗೆ ನುಗ್ಗಿದ ಏರ್ ಬಸ್ 80ರ ದಶಕನ ಹೊತ್ತಿಗೆ ವಿಮಾನ ಕಂಪನಿಗಳು ಕಾಸ್ಟ್ ಎಫೆಕ್ಟಿವ್ ವಿಮಾನಗಳ ಕಡೆಗೆ ಗಮನ ಹರಿಸ್ತವೆ. ಖರ್ಚು ಕಮ್ಮಿಯಾಗಿ ಶಾರ್ಟ್ ರೇಂಜ್ಗೆ ಹಾರುವಂತಹ ವಿಮಾನಗಳನ್ನು ಹುಡುಕ್ತಾ ಇರ್ತವೆ. ಇಂತಹ ಹೊತ್ತಲ್ಲಿ ಏರ್ ಬಸ್ A320 ಅನ್ನೋ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಮತ್ತು ಎನರ್ಜಿ ಎಫಿಷಿಯಂಟ್ ವಿಮಾನವನ್ನು ಲಾಂಚ್ ಮಾಡ್ತಾರೆ. A320 ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಅಂತ ಯಾಕೆ ಕರೆಸ್ಕೊಂತು ಅಂದರೆ, ಅಲ್ಲಿವರೆಗೆ ಪೈಲಟ್ಗಳು ವಿಮಾನ ಕಂಟ್ರೋಲ್ ಮಾಡೋಕೆ ಸ್ಟೇರಿಂಗ್ ಥರದ ಯೋಕ್ ಬಳಸ್ತಾ ಇದ್ರು. ನೀವು ಸ್ಕ್ರೀನ್ನಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಆದರೆ ಏರ್ ಬಸ್ ಹೊಸದಾಗಿ ವಿಮಾನ ಕಂಟ್ರೋಲ್ ಮಾಡೋಕೆ ಗೇರ್ ಲಿವರ್ ಥರ ಇರೋ ಸೈಡ್ ಸ್ಟಿಕ್ ಪರಿಚಯಿಸಿತು. ಇದರಿಂದ ಕಾಕ್ಪಿಟ್ನಲ್ಲಿ ಪೈಲಟ್ಗಳಿಗೆ ಹೆಚ್ಚು ಜಾಗ ಸಿಕ್ತು. ಇದರ ಜೊತೆಗೆ ಏರ್ ಬಸ್ ಫ್ಲೈ ಬೈ ವೈರ್ ಅನ್ನೋ ವಿಶೇಷ ಕಂಟ್ರೋಲ್ ಸಿಸ್ಟಮ್ ಅಳವಡಿಸಿದ ನಂತರವಂತೂ ವಿಮಾನ ಚಾಲನೆಯ ಪರಿಭಾಷೆಯೇ ಚೇಂಜ್ ಆಯಿತು. ಯಾಕಂದರೆ ಅಲ್ಲಿವರೆಗೂ ವಿಮಾನವನ್ನು ಕೇಬಲ್, ಪುಲ್ಲಿ, ಚೈನ್ ಮೂಲಕ ಮೆಕ್ಯಾನಿಕಲಿ ಆಪರೇಟ್ ಮಾಡಲಾಗ್ತಾ ಇತ್ತು. ಆದರೆ ಏರ್ ಬಸ್ನ ಫ್ಲೈ ಬೈ ವೈರ್ನಲ್ಲಿ ಡಿಜಿಟಲ್ ಸಿಗ್ನಲ್ ಮೂಲಕ ಆಪರೇಟ್ ಮಾಡೋಕೆ ಸಾಧ್ಯ ಆಯಿತು. ಅಂದರೆ ಕಂಪ್ಯೂಟರ್ ಕಮಾಂಡಿಂಗ್ ಮೂಲಕ ವಿಮಾನ ಹಾರಿಸಬಹುದಾಗಿತ್ತು. ಇದರಿಂದ ಪೈಲಟ್ಗಳ ಕೆಲಸ ಇನ್ನಷ್ಟು ಈಸಿ ಆಯಿತು, ತಪ್ಪುಗಳು ಕಮ್ಮಿ ಆದವು, ಸೇಫ್ಟಿ ಹೆಚ್ಚಾಯಿತು. ಇದರ ಜೊತೆಗೆ ಏರ್ ಬಸ್ ಪೈಲಟ್ಗಳ ಕಾಕ್ಪಿಟ್ನಲ್ಲಿ ಸ್ಟ್ಯಾಂಡರ್ಡಿಟಿ ತಗೊಂಬಂತು. ಅಂದರೆ ಬೋಯಿಂಗ್ನಲ್ಲಿ ಒಂದೊಂದು ವಿಮಾನದ ಕಾಕ್ಪಿಟ್ ಒಂದೊಂದು ರೀತಿ ಇರ್ತಾ ಇತ್ತು. ಹೀಗಾಗಿ ಪ್ರತಿ ವಿಮಾನಕ್ಕೂ ಪೈಲಟ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಬೇಕಾಗ್ತಿತ್ತು, ಟ್ರೈನಿಂಗ್ ಕೊಡಬೇಕಾಗ್ತಿತ್ತು. ಸಡನ್ನಾಗಿ ವಿಮಾನ ಚೇಂಜ್ ಆದರೆ ಕಷ್ಟ ಆಗ್ತಾ ಇತ್ತು. ಆದರೆ ಏರ್ ಬಸ್ A319, A320, A321 ತನ್ನ ಯಾವುದೇ ವಿಮಾನ ಆಗಿರ್ಬೋದು ಎಲ್ಲದರಲ್ಲೂ ಒಂದೇ ರೀತಿಯ ಕಾಕ್ಪಿಟ್ ಇರೋ ರೀತಿ ಮಾಡ್ತು. ಇದರಿಂದ ಪೈಲಟ್ಗಳ ಟ್ರೈನಿಂಗ್ ಈಸಿ ಆಯಿತು, ಏರ್ಲೈನ್ಗಳ ಖರ್ಚು ಕಮ್ಮಿ ಆಯಿತು. ಜೊತೆಗೆ ಏರ್ ಬಸ್ ಪ್ರಯಾಣಿಕರ ಎಕ್ಸ್ಪೀರಿಯನ್ಸ್ ಮೇಲೂ ಕೂಡ ಗಮನ ಹರಿಸ್ತು. A320 ನ್ಯಾರೋ ಬಾಡಿ ಆಗಿದ್ರೂ ಕೂಡ ಸಾಮಾನ್ಯ ವಿಮಾನಗಳಿಗಿಂತ ಅಗಲವಾಗಿರುತ್ತೆ. ಹೀಗಾಗಿ ಏರ್ಲೈನ್ ಕಂಪನಿಗಳು ಪ್ರಯಾಣಿಕರಿಗೆ ಇಕ್ಕಟ್ಟಾಗದಂತೆ ವಿಶಾಲವಾದ ಸೀಟ್ಗಳನ್ನು ಅಳವಡಿಸೋಕೆ ಸಾಧ್ಯ ಆಗುತ್ತೆ. ಇನ್ನು ಅತ್ತ A320ನ ಬೆಲೆಯಲ್ಲೂ ಕೂಡ ಯುರೋಪ್ ಸರ್ಕಾರಗಳು ಏರ್ ಬಸ್ಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ರಿಂದ ಏರ್ ಬಸ್ ಬೋಯಿಂಗ್ಗಿಂತ ಸ್ವಲ್ಪ ಅಗ್ಗದ ದರದಲ್ಲೇ A320ನ ಮಾರಾಟ ಮಾಡೋಕೆ ಸಾಧ್ಯ ಆಯಿತು. ಹೀಗೆ ಒಂದು ಕಡೆ ಬೋಯಿಂಗ್ ತನ್ನ ಲೆಗಸಿ
ಪಾಸ್ಟ್ ರೆಕಾರ್ಡ್ ಆಧಾರದಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರೆ ಏರ್ಬಸ್ ಹೊಸ ಐಡಿಯಾ, ಹೊಸ ಚಿಂತನೆ, ಹೊಸ ಟೆಕ್ನಾಲಜಿ, ಹೊಸ ಸ್ಮಾರ್ಟ್ ಬಿಸ್ನೆಸ್ ಮಾಡೆಲ್ಗಳನ್ನು ಮುಂದಿಡ್ತಾ ಹೋಯಿತು. ಹೀಗಾಗಿ ಕೆಲವೇ ವರ್ಷದಲ್ಲಿ A320 ಬೋಯಿಂಗ್ನ ಬೆಸ್ಟ್ ಸೆಲ್ಲಿಂಗ್ ವಿಮಾನ, ಆಕಾಶದ ರಾಣಿ 737ಗೆ, ಬೋಯಿಂಗ್ನ ವಿಮಾನಕ್ಕೆ ಕಾಂಪೀಟ್ ಮಾಡೋಕೆ, ಸ್ಪರ್ಧೆ ಕಠಿಣವಾಗಿ ಕೊಡೋಕೆ ಶುರು ಮಾಡ್ತು. ಕ್ರಮೇಣ ಏರ್ಬಸ್ ವಿಮಾನಗಳು ಸುರಕ್ಷಿತ, ಖರ್ಚು ಕಮ್ಮಿ ಅಂತ ಗೊತ್ತಾದ ತಕ್ಷಣ ಅಮೆರಿಕನ್ ಏರ್ಲೈನ್ ಕಂಪನಿಗಳು ಕೂಡ ತವರಿನ ಕಂಪನಿ ಬೋಯಿಂಗನ್ನು ಬಿಟ್ಟುಬಿಟ್ಟು ಏರ್ಬಸ್ ವಿಮಾನಗಳಿಗೆ ಮುಗಿಬಿದ್ವು. 2003 ಅನ್ನೋ ಹೊತ್ತಿಗೆ ಏರ್ಬಸ್ ಬೋಯಿಂಗ್ಗಿಂತ ಹೆಚ್ಚು ವಿಮಾನಗಳ ಆರ್ಡರ್ ಪಡೆದು ಹೆಚ್ಚು ವಿಮಾನಗಳನ್ನು ಡೆಲಿವರ್ ಮಾಡ್ತು. ಹೀಗಿದ್ರೂ ಕೂಡ ಒಟ್ಟಾರೆ ಮಾರ್ಕೆಟ್ ಶೇರ್ನಲ್ಲಿ ಇಬ್ಬರ ಮಾರ್ಕೆಟ್ ಶೇರ್ 50-50 ಇತ್ತು. ಆದರೆ ಬೋಯಿಂಗ್ ವಿಮಾನಗಳ ಬೆಲೆ ಜಾಸ್ತಿ ಇದ್ದಿದ್ದರಿಂದ ಪ್ರಾಫಿಟಬಿಲಿಟಿ ಮಾರ್ಜಿನ್ನಲ್ಲಿ ಬೋಯಿಂಗ್ ಏರ್ಬಸ್ಗಿಂತ ಹೆಚ್ಚು ಆದಾಯ ಗಳಿಸ್ತಾ ಇರುತ್ತೆ. ಆದರೆ ಇದೇ ಹೊತ್ತಲ್ಲಿ ಬೋಯಿಂಗ್ ತನ್ನ ಕಾಲಿಗೆ ತಾನೇ ಮೊಳೆ ಹೊಡೆದುಕೊಳ್ಳುವಂತ ಘಟನೆ ನಡೀತು. ಮ್ಯಾಕ್ಸ್ ಪತನ, ಬೋಯಿಂಗ್ ಸ್ವಯಂಕೃತ ಅಪರಾಧ. ಒಂದ್ ಕಡೆ ಏರ್ ಬಸ್ ಬೋಯಿಂಗ್ಗೆ ನೆಕ್ ಟು ನೆಕ್ ಸ್ಪರ್ಧೆ ಓಡ್ತಾ ಇರೋ ನಡುವೆನೆ ಬೋಯಿಂಗ್ನ ಆಂತರಿಕ ಅಧಪತನ ಆರಂಭ ಆಯಿತು. 1997ರಲ್ಲಿ ಬೋಯಿಂಗ್ ಡಗ್ಲಾಸ್ ಅನ್ನೋ ಮತ್ತೊಂದು ವಿಮಾನ ತಯಾರಿಕಾ ಕಂಪನಿಯನ್ನ ಸ್ವಾಧೀನಪಡಿಸಿಕೊಳ್ತು. ಆದರೆ ಇದರಿಂದ ಬೋಯಿಂಗ್ ಇನ್ನಷ್ಟು ಗಟ್ಟಿಯಾಗೋದ್ರ ಬದಲು ವೀಕ್ ಆಯಿತು. ಬೋಯಿಂಗ್ನ ಎಂಜಿನಿಯರಿಂಗ್ಗೆ ಸಂಪೂರ್ಣ ಹಾಳಾಯಿತು. ಏರ್ ಬಸ್ ಸ್ಪರ್ಧೆ ಒತ್ತಡದಿಂದ ಬೋಯಿಂಗ್ ಅಧಿಕಾರಿಗಳು ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡೋದ್ರ ಬದಲು ಪ್ರಾಫಿಟ್ ಮೇಲೆ ಫೋಕಸ್ ಮಾಡೋಕೆ ಶುರು ಮಾಡಿದ್ರು. ವಿಮಾನದ ಕೆಲ ಭಾಗಗಳ ತಯಾರಿಕೆಯನ್ನ ಔಟ್ಸೋರ್ಸ್ ಮಾಡೋಕೆ ಶುರು ಮಾಡಿದ್ರು. ಇದರಿಂದ ಬೋಯಿಂಗ್ ವಿಮಾನಗಳಲ್ಲಿ ಮುಂಚೆ ಇದ್ದ ಕ್ವಾಲಿಟಿ ಈಗ ಕಮ್ಮಿ ಆಗ್ತಾ ಬಂತು. ಅಲ್ಲದೆ ಇದರಿಂದ ವಿಮಾನ ಡೆಲಿವರಿಯ ಡಿಲೇ ಹೆಚ್ಚಾಗಿ ಖರ್ಚು ಆಕಾಶಕ್ಕೆ ಮುಡ್ತು. ಇಂಥ ಟೈಮ್ನಲ್ಲಿ ಬೋಯಿಂಗ್ಗೆ ಆಘಾತ ಕೊಟ್ಟಿದ್ದು ಮ್ಯಾಕ್ಸ್ ವಿಮಾನಗಳ ಪತನ. 2018ರಲ್ಲಿ ಬೋಯಿಂಗ್ 737 ಮ್ಯಾಕ್ಸ್ ವಿಮಾನಗಳು, 2 ಹೊಸ ಬೋಯಿಂಗ್ ವಿಮಾನಗಳು 5 ತಿಂಗಳ ಅಂತರದಲ್ಲಿ ಪತನ ಆದವು. ಮೊದಲು ಇಂಡೋನೇಷ್ಯಾದಲ್ಲಿ, ನಂತರ ಇಥಿಯೋಪಿಯಾದಲ್ಲಿ. ಹೀಗೆ 5 ತಿಂಗಳ ಅಂತರದಲ್ಲಿ ಬೋಯಿಂಗ್ 346 ಜನರನ್ನ ಬಲಿ ತಗೊಳ್ತು. ಈ ಸರಣಿ ಅಪಘಾತಗಳ ಬೆನ್ನಲ್ಲೇ ವಿಮಾನದ ಸೇಫ್ಟಿ ಕುರಿತು ಗಂಭೀರ ಚರ್ಚೆ ಉಂಟಾಯಿತು. ಅಮೆರಿಕದ ವಿಮಾನಯಾನ ನಿಯಂತ್ರಕ ಸಂಸ್ಥೆ FAA ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಈ ಕುರಿತು ಗಂಭೀರವಾಗಿ ತನಿಖೆ ಆರಂಭಿಸಿತು. ಈ ವೇಳೆ ಬೋಯಿಂಗ್ ವಿಮಾನದಲ್ಲಿ ಹಾರಾಟದ ವೇಳೆ ತುಂಬಾ ಡಿಸ್ಟರ್ಬಿಂಗ್ ವಾತಾವರಣ ಇದ್ದಾಗ ವಿಮಾನದ ಆಂಗಲ್ ಅದಷ್ಟಕ್ಕೆ ಅದೇ ಚೇಂಜ್ ಆಗಿ ಸೇಫ್ ಆಗಿ ಹಾರಾಟ ನಡೆಸೋಕೆ MCAS ಅನ್ನೋ ಹೊಸ ಟೆಕ್ನಾಲಜಿ ಅಳವಡಿಸಿತ್ತು. ಆದರೆ ಇದು ನಾರ್ಮಲ್ ವೆದರ್ ಕಂಡೀಷನ್ನಲ್ಲೂ ಆಕ್ಟಿವ್ ಆಗಿ ವಿಮಾನದ ಮೇಲೆ ಕಂಟ್ರೋಲ್ ತಗೊಂಡು ವಿಮಾನ ಹೇಗೇಗೋ ನಿಯಂತ್ರಣ ತಪ್ಪಿ ಪೈಲಟ್ ಕಂಟ್ರೋಲ್ ತಪ್ಪಿ ಡೈವ್ ಆಗೋಕೆ ಕಾರಣ ಆಗಿತ್ತು. ಇದು ತನಿಖೆ ಮೂಲಕ ಹೊರಗೆ ಬಂತು. ಇಲ್ಲಿ ಶಾಕಿಂಗ್ ವಿಚಾರ ಏನು ಗೊತ್ತಾ, ಈ ಟೆಕ್ನಾಲಜಿಯನ್ನು ವಿಮಾನದಲ್ಲಿ ಹಾಕಿರೋದ್ರ ಬಗ್ಗೆ ಬೋಯಿಂಗ್ FAAಗೆ ಮಾಹಿತಿನೇ ಕೊಟ್ಟಿರಲಿಲ್ಲ. ಅಲ್ಲದೆ ತನ್ನ ಪೈಲಟ್ ಮ್ಯಾನುವಲ್ನಲ್ಲೂ ಕೂಡ ಉಲ್ಲೇಖ ಮಾಡಿರೋದಿಲ್ಲ. ಅದು ಹೋಗ್ಲಿ, ತರಬೇತಿ ವೇಳೆ ಪೈಲಟ್ಗಳಿಗೂ ಈ ಇಂಪಾರ್ಟೆಂಟ್ ಟೆಕ್ನಾಲಜಿ ಇದರಲ್ಲಿದೆ ಅಂತ ಹೇಳಿ ಮಾಹಿತಿನೇ ಕೊಟ್ಟಿರಲಿಲ್ಲ. ಜೊತೆಗೆ MCAS ಬಗ್ಗೆ ಆಂತರಿಕವಾಗಿ ವಾರ್ನಿಂಗ್ಗಳು ಬಂದಿದ್ರೂ ಕೂಡ ಕಂಪನಿ ಇಗ್ನೋರ್ ಮಾಡಿತ್ತು, ನಿರ್ಲಕ್ಷ್ಯ ಮಾಡಿತ್ತು ಅನ್ನೋ ಅಂಶಗಳು ತನಿಖೆಯಲ್ಲಿ ಹೊರಗೆ ಬಂದವು. ಹೀಗೆ ಏರ್ ಬಸ್ನೊಂದಿಗಿನ ಸ್ಪರ್ಧೆಯಲ್ಲಿ ಲಾಭದ ಜಿದ್ದಿಗೆ ಬಿದ್ದು ಬೋಯಿಂಗ್ ಹಲವಾರು ವಿಚಾರಗಳನ್ನು FAAನಿಂದ ಮುಚ್ಚಿಟ್ಟಿದೆ ಅನ್ನೋದು ತನಿಖೆಯಿಂದ ಗೊತ್ತಾಯಿತು. ಬೋಯಿಂಗ್ ಬೀಟ್ ಮಾಡಿದ ಏರ್ ಬಸ್. ಮ್ಯಾಕ್ಸ್ ವಿಮಾನ ಅಪಘಾತಗಳ ಬೆನ್ನಲ್ಲೇ ಜಗತ್ತಿನಾದ್ಯಂತ 2019ರ ಮಾರ್ಚ್ನಿಂದ ಡಿಸೆಂಬರ್ 2020ರವರೆಗೆ ಎಲ್ಲ ಬೋಯಿಂಗ್ 737 ಮ್ಯಾಕ್ಸ್ ಪ್ಯಾಸೆಂಜರ್ ವಿಮಾನಗಳನ್ನು ಗ್ರೌಂಡ್ ಮಾಡಲಾಯಿತು. ಸುಮಾರು 387 ವಿಮಾನಗಳನ್ನು ಲ್ಯಾಂಡ್ ಮಾಡಬೇಕಾಯಿತು. ಬೋಯಿಂಗ್ ತನ್ನ ಜೆಟ್ಗಳ ಪ್ರೊಡಕ್ಷನ್ ಮಾಡೋದನ್ನು ಕೂಡ ಸಸ್ಪೆಂಡ್ ಮಾಡಿತು. ಈ ಅವಧಿಯಲ್ಲಿ ಏರ್ ಬಸ್ ಬೋಯಿಂಗ್ ಸ್ಥಾನವನ್ನು ನಿಧಾನವಾಗಿ ರಿಪ್ಲೇಸ್ ಮಾಡ್ತಾ ಆದಾಯದ ಆಧಾರದ ಮೇಲೂ ಕೂಡ ಅತಿದೊಡ್ಡ ಏರೋಸ್ಪೇಸ್ ಕಂಪನಿಯಾಗಿ ಹೊರಹೊಮ್ಮಿತು. 2019ರಲ್ಲಿ ಬೋಯಿಂಗ್ನ ಆದಾಯ $76 ಬಿಲಿಯನ್ ಇದ್ರೆ ಏರ್ ಬಸ್ನ ಆದಾಯ $78.9 ಬಿಲಿಯನ್ ತಲುಪಿತು. ಏರ್ ಬಸ್ನ A320 ನಿಯೋ ವಿಮಾನ ವಿಶ್ವದ ಬೆಸ್ಟ್ ಸೆಲ್ಲಿಂಗ್ ಏರ್ ಕ್ರಾಫ್ಟ್ ಆಯಿತು. ನಂತರ ಕೋವಿಡ್ ಬಂದು 2 ಕಂಪನಿಗಳಿಗೂ ಕೂಡ ಪೆಟ್ಟು ಬಿದ್ರೂ ಬೋಯಿಂಗ್ ಜಾಸ್ತಿ ಲಾಸ್ ಅನ್ನ ಫೇಸ್ ಮಾಡ್ತು. ಆದರೆ ಇಷ್ಟಾದರೂ ಬುದ್ಧಿ ಕಲಿಯದ ಬೋಯಿಂಗ್ ಏರ್ ಬಸ್ನಿಂದ ತನ್ನ ಸ್ಥಾನವನ್ನು ಮರಳಿ ಕಿತ್ಕೊಳ್ಳೋಕೆ ನಿಯಮಗಳನ್ನ ಗಾಳಿಗೆ ತೂರಿ ವಿಮಾನಗಳನ್ನ ತಯಾರು ಮಾಡೋಕೆ ಶುರು ಮಾಡಿದೆ. ಪರಿಣಾಮ ಕಳೆದ ವರ್ಷ ಅಮೆರಿಕದ ಒರೆಗಾನ್ನಿಂದ ಕ್ಯಾಲಿಫೋರ್ನಿಯಾಗೆ ಹಾರ್ತಾ ಇದ್ದ ವಿಮಾನದ ಡೋರ್ ಇದ್ದಕ್ಕಿದ್ದಂತೆ ಹಾರು ಹೋಗಿತ್ತು. ಯೋಚನೆ ಮಾಡಿ, ಕಾರಲ್ಲಿ ಹೋಗ್ತಾ ಡೋರ್ ಓಪನ್ ಆದ್ರೆ ಹೆಂಗಾಗತ್ತೆ? ಹಾಗಿರ್ಬೇಕಾದ್ರೆ ವಿಮಾನದಲ್ಲಿ ಹಾರಬೇಕಾದ್ರೆ ಡೋರ್ ಹಾರು ಹೋದ್ರೆ ಏನು ಸ್ವಾಮಿ? ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ. ಆದರೆ ತನಿಖೆ ವೇಳೆ ಬೋಯಿಂಗ್ ವಿಮಾನದ ಬಾಗಿಲಿಗೆ ಬೋಲ್ಟ್ ನಟ್ ಸರಿಯಾಗಿ ಹಾಕದೆ ಡೆಲಿವರ್ ಮಾಡಿತ್ತು ಅನ್ನೋ ಶಾಕಿಂಗ್ ವಿಚಾರ ಬಯಲಾಗಿತ್ತು. ಆಗ ಕೂಡ 171 ಬೋಯಿಂಗ್ ವಿಮಾನಗಳನ್ನು ದಿಢೀರಂತ ಗ್ರೌಂಡ್ ಮಾಡಬೇಕಾಗಿತ್ತು. ಇದೆಲ್ಲದರ ಪರಿಣಾಮ ಒಂದು ಕಾಲದಲ್ಲಿ 90% ಮಾರ್ಕೆಟ್ ಶೇರ್ ಹೊಂದಿದ್ದ ಬೋಯಿಂಗ್ ಈಗ 36%ಗೆ ಕುಸಿದಿದೆ. ಬೋಯಿಂಗ್ಗಿಂತಲೂ 5 ದಶಕ 50 ವರ್ಷ ಲೇಟ್ ಆಗಿ ಬಂದರೂ ಕೂಡ ಏರ್ ಬಸ್ 40% ಮಾರ್ಕೆಟ್ ಶೇರ್ ಪಡ್ಕೊಂಡಿದೆ. 2024ರಲ್ಲಿ ಏರ್ ಬಸ್ 766 ವಿಮಾನಗಳನ್ನು ಡೆಲಿವರ್ ಮಾಡಿದೆ. ಬೋಯಿಂಗ್ ಕೇವಲ
348 ವಿಮಾನಗಳನ್ನು ಡೆಲಿವರ್ ಮಾಡಿದೆ. ಏರ್ ಬಸ್ ಹತ್ರ 878 ಹೊಸ ಆರ್ಡರ್ಸ್ ಇದ್ರೆ ಬೋಯಿಂಗ್ ಹತ್ರ ಕೇವಲ 300 ಚಿಲ್ಲರೆ ಆರ್ಡರ್ಸ್ ಇವೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಏರ್ ಬಸ್ ಬೋಯಿಂಗ್ ನ ಬೀಟ್ ಮಾಡಿ ವಿಶ್ವದ ನಂಬರ್ 1 ವಿಮಾನ ತಯಾರಕ ಕಂಪನಿಯಾಗಿ ಈಗ ಹೊರಹೊಮ್ಮಿದೆ. ಸ್ನೇಹಿತರೆ, ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಆಸಕ್ತರಿಗೆ ಇದನ್ನ ಶೇರ್ ಕೂಡ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.